ವಿದ್ಯಾನಗರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲಿಸಿತು. ನಂತರ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರನ್ನ ಭೇಟಿ ಮಾಡಿ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಚರ್ಚಿಸಿತು. ಆಗ ಶಾಸಕರು ಕೆಲವು ದಿನಗಳ ಕಾಲಾವಕಾಶ ನೀಡಿ ಆಸ್ಪತ್ರೆಯ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು. ತಾವು ನೀಡಿದ ಭರವಸೆಯಂತೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿದರು. ಈ ವೇಳೆ ಟಿಎಚ್ಒ ಸತ್ಯನಾರಾಯಣ ರೆಡ್ಡಿ, ಡಾಕ್ಟರ್ ವಿನಯ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಸಭೆ ನಡೆಸಿ ಆಸ್ಪತ್ರೆಯ ಕುಂದುಕೊರತೆಗಳು ಮತ್ತು ಅಗತ್ಯ ಸೌಲಭ್ಯಗಳ ಕುರಿತು ಚರ್ಚಿಸಿದರು. ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯಕೀಯ ಉಪಕರಣಗಳನ್ನು 1 ವಾರದೊಳಗೆ ಒದಗಿಸಲಾಗುವುದು ಅಂತ ಅವರು ಭರವಸೆ ಕೊಟ್ಟರು. ಜೊತೆಗೆ ಆಸ್ಪತ್ರೆಯ ಹಿಂಭಾಗದಲ್ಲಿ ಹೊಸ ಪ್ರವೇಶ ದ್ವಾರ ನಿರ್ಮಿಸಲಾಗುವುದು ಅಂತ ತಿಳಿಸಿದರು. ರೋಗಿಗಳಿಗೆ ವೈದ್ಯರು ಹಾಗೂ ಸಿಬ್ಬಂದಿ ಆತ್ಮೀಯವಾಗಿ ಸೇವೆ ಸಲ್ಲಿಸಬೇಕು, ಅಗತ್ಯ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ನೀಡಬೇಕು ಹಾಗೂ ಆಸ್ಪತ್ರೆಯನ್ನು ಸ್ವಚ್ಛವಾಗಿ ನಿರ್ವಹಿಸಬೇಕು ಅಂತ ಅಧಿಕಾರಿಗಳು ಸೂಚಿಸಿದರು. ನಂತರ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿದ ಶಾಸಕರು ಚಿಕಿತ್ಸೆ, ಔಷಧಿ ಹಾಗೂ ಇತರ ಸೌಲಭ್ಯಗಳ ಬಗ್ಗೆ ರೋಗಿಗಳಿಂದಲೇ ಮಾಹಿತಿ ಪಡೆದು ಯಾವುದೇ ಸಮಸ್ಯೆ ಎದುರಾಗದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀಡಲಾಗುವ ಆಹಾರದ ಗುಣಮಟ್ಟವನ್ನು ಸ್ವತಃ ಪರಿಶೀಲಿಸಿ ಆಹಾರವನ್ನು ಸವಿದರು. ಅಲ್ಲದೆ ವಾರ್ಡ್ಗಳಲ್ಲಿನ ಶೌಚಾಲಯಗಳನ್ನು ವೀಕ್ಷಿಸಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶೀಘ್ರದಲ್ಲೇ ಹೊಸ ಆಸ್ಪತ್ರೆ ಒಂದು ಊಟ ತರ್ಸಪ್ಪ.
ಸರ್ ఏం బాగా జన్మ నమస్తే పనుకో ಇಲ್ಲಿ ಪ್ಲಂಬಿಂಗ್ ಪ್ರಾಬ್ಲಮ್ ಇದೆ. ಈ ಟಾಯ್ಲೆಟ್ಸ್ ಇಂದ ಸರಿಯಾಗಿ ಹೊರಗಡೆ ನೀರು ಹೋಗ್ತಾ ಇಲ್ಲ. ಈಗ ನೋಡಿದ್ದೀನಿ ಕೆಲವು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಇದೆ, ಪ್ಲಂಬಿಂಗ್ ಪ್ರಾಬ್ಲಮ್ಸ್ ಇದೆ. ನಾನೆಲ್ಲ ಮಾತನಾಡಿದ್ದೀನಿ. RO ಪ್ಲಾಂಟ್ ಪ್ರಾಬ್ಲಮ್ ಇತ್ತು, ಅದು ನಾನು ಸ್ವಂತವಾಗಿ ನಾನು ಒಂದು ಏಜೆನ್ಸಿ ನಂಬರ್ ಕೊಟ್ಟಿದ್ದೆ, ಫ್ರೀಯಾಗಿ ಮಾಡಿಸ್ಕೊತಾರೆ. ಎಲೆಕ್ಟ್ರಿಕಲ್ದು ಒಂದು ನಾನೇ ಒಬ್ಬ ಕಾಂಟ್ರಾಕ್ಟ್ ಮಾತಾಡಿ ನಂಬರ್ ಕೊಟ್ಟಿದ್ದೀನಿ. ಈಗ ಪ್ಲಂಬಿಂಗು ನಮ್ಮ ಮುನ್ಸಿಪಲ್ಗೆ ಒಪ್ಪಿಸಿದ್ದೀನಿ. ಇನ್ನು ಮೇಲೆ ಆ ಥರ ಪ್ರಾಬ್ಲಮ್ ಬರ್ತಾ ಇರ್ತಾರೆ, ನಾನು ನೋಡ್ಕೊತಾ ಇದ್ದೀನಿ. ಇದೇ ರೀತಿ ಮುನ್ಸಿಪಲ್ ಆಫೀಸಿಂದನೂ ಜನರಿಗೆ, ಸಾಮಾನ್ಯ ಜನರಿಗೆ ನೀರು ಸೌಲಭ್ಯ ತುಂಬ ಕಮ್ಮಿ ಇದೆ ಅಂತ. ನಾನು ನೆಕ್ಸ್ಟ್ ಸೋಮವಾರದಿಂದ ಎವ್ರಿ ಡೇ ಒಂದು ದಿವಸ ಬಿಟ್ಟು ದಿವಸ ಸಾಯಂಕಾಲ 6 ಗಂಟೆ ಮೇಲೆ 2 ವಾರ್ಡ್ಗೆ ಒಂದೊಂದು ದಿವಸ ಹೋಗ್ತೀನಿ. ಏನು ಪ್ರಾಬ್ಲಮ್ ಇದೆ ನೋಡ್ತೀನಿ, ಮ್ಯಾಕ್ಸಿಮಮ್ ಚೆಕ್ ಮಾಡ್ತೀನಿ. ರಕ್ಷಾ ಸಂಸ್ಥೆಯಲ್ಲಿ ಹಾಸ್ಪಿಟ್ಲಲ್ಲಿ ಕೆಲವು ನಮ್ಮ NHRM ಇಂದ ಕೆಲವು ಅನುದಾನ ಬರ್ತಾ ಇಲ್ಲ. ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ, ಜನ್ರೇಟ್ರ್ ಒಂದು 35 KV ಹೊಸದೊಂದು ಜನ್ರೇಟ್ರ್ ಬೇಕು ಅಂತ ಹೇಳಿದೆ, ಮತ್ತು ಕ್ಷಕಿರಣದೊಂದು ಯಂತ್ರ ಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವು ಹಲವಾರು ವಿಚಾರ ಬಗ್ಗೆ ಚರ್ಚೆ. ಹಾಸ್ಪಿಟ್ಲಿಗೆ ಏನು ಬೇಕು ಈಗ ಮೂಲಭೂತ ಸೌಕರ್ಯಗಳು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೆಲವು ಇಮ್ಮಿಡಿಯೇಟು ಔಷಧಿಗಳು ಬೇಕಾ ಪರ್ಚೇಸ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದೀನಿ. ಮತ್ತು ಈ ಬ್ಲಡ್ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಈಗ ನಮಗೆ NHRM ಅನುದಾನ ಬರ್ತಾ ಇಲ್ಲ. ARS ಪರ್ಚೇಸ್ ಮಾಡೋಕ್ಕೂ ಸ್ವಲ್ಪ ಅನುಮತಿ ಕೊಟ್ಟಿದ್ದೀನಿ. ಇಂಥ ವಿಚಾರ ಸುಮಾರು 16 ಐಟಮ್ ಇತ್ತು. 16 ಐಟಮ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಇದೆ ಸರ್. ಏನಿಲ್ವಲ್ಲ ವೈದ್ಯರು ಕೊರತೆ ನಮ್ಮಲ್ಲಿ ಏನಿಲ್ವಲ್ಲ. ಒಂದೇ ಒಂದು ನಿಮಿಷ, ವೈದ್ಯರು ಕೊರತೆ ಇಲ್ಲ ಸರ್, ಇಬ್ಬರು ಮಾತ್ರ ಇಲ್ಲ ಸರ್. ನಮ್ಮಲ್ಲಿ 11 ಜನ ಏನೋ ಇರಬೇಕು, 9 ಜನ ಇದ್ದೀವಿ, 2 ಡಾಕ್ಟ್ರು. ಅದನ್ನು ಇಷ್ಟೆಲ್ಲ ಫಿಲಪ್ ಮಾಡಿಸ್ತೀನಿ ನಾನು. ಈಗಲೇ ನಾನೇ ಚೆಕ್ ಮಾಡಿದೆ, ಕ್ಲಿನಿಕಲ್ ನಾನ್ ಕ್ಲಿನಿಕಲ್ಲು ಪ್ರತಿಯೊಬ್ಬರು ಅಟೆಂಡೆನ್ಸ್ ನೋಡಿದ್ರು, ಪ್ರತಿಯೊಬ್ಬರು ಇದ್ದಾರೆ. ಇನ್ನೂ ಸ್ವಲ್ಪ CS ಎವ್ರಿ ಬುಧವಾರ ಇನ್ಮೇಲೆ ಮೀಟಿಂಗ್ ಮಾಡ್ತೀವಿ. ನಾನು ಬರಲಿಲ್ಲ, ನಮ್ಮ ಕಮಿಟಿ ಮೆಂಬರ್ಸ್ 5 ಜನ ಇದ್ದಾರೆ. ಬಂದು ಇಲ್ಲಿ ಕೂತು ಇನ್ನೂ ಏನು ಸಮಸ್ಯೆಗಳಿದೆ ಅವನ್ನೆಲ್ಲ ಕ್ಲಿಯರ್ ಮಾಡೋದು ನಮ್ಮ ಜವಾಬ್ದಾರಿ. ಹೊಸ ಆಸ್ಪತ್ರೆಗೆ ಯಾವಾಗ ಇಲ್ಲ, ನಾನು ಒಂದು 10 ಕೋಟಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದೆ. ನಾಳೆ ನಮ್ಮ ಉಸ್ತುವಾರಿ ಸಚಿವರು ಬರ್ಬೋದು, ಬೈರ್ತಿ ಸುರೇಶ್ ಅವರು. 40 ಕೋಟಿ ಆದರೂ ಬೇಕು ಅಂತ ಅವ್ರ ಹತ್ರ ಡಿಮ್ಯಾಂಡ್ ಇಟ್ಟು, ನಾನು ಅವರಿಬ್ಬರು UT ಖಾದರ್ ಮಿನಿಸ್ಟರ್ ಹತ್ರಕ್ಕೆ ಹೋಗಿ, ಇಲ್ಲ CM ಹತ್ರ ಹೋಗಿ ಇಮ್ಮಿಡಿಯೇಟಾಗಿ ಅಪ್ರೂವಲ್ ತಗೊಂಡು ಒಂದೇ ಸಲ 40 ಕೋಟಿಗೂ ಪ್ಲ್ಯಾನ್ ಮಾಡೋಣ ಅಂತ 10 ಕೋಟಿ ಪೆಂಡಿಂಗ್ ಇಟ್ಟಿದ್ದೀವಿ. ಐ ಥಿಂಕ್ ಒಂದು 15 ದಿವಸದಲ್ಲಿ ಕ್ಲಿಯರ್ ಮಾಡ್ತೀನಿ ಯಾವುದೋ.